ಬಂದೆ ಊರಿಗೆ? ನಿನ್ನೆ ಸಂಜೆ ಬಂದೆ. ಮತ್ತೆ ಹೇಳಲೇ ಇಲ್ಲ. ಹೇಳಿದಿದ್ರೆ ರಿಯಾಕ್ಷನ್ ಮಿಸ್ ಆಗ್ತಿತ್ತಲ್ಲ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇನ್ನು ಫೋನ್ ಮಾಡಿದ್ರು ನಿನಗ್ ಮಾತಾಡೋಕೆ ಟೈಮೇ ಇರ್ತಿರ್ಲಿಲ್ಲ ಅಲ್ವಾ? ಸ್ವಲ್ಪ ಬಿಸಿ ಇರ್ತಿದ್ಯೇನೋ? ಹೌದು ಕಲ್ಯಾಣಿ, ತುಂಬಾ ಕೆಲಸಗಳು ಇರ್ತಿದ್ವು, ಅದಕ್ಕೆ ಮಾತಾಡೋಕೆ ಆಗ್ತಿರ್ಲಿಲ್ಲ. ಇನ್ನೇನು ಟ್ರೈನಿಂಗ್ ಮುಗ್ದೇ ಹೋಯ್ತಲ್ಲ. ನನಗೆ ಗೊತ್ತು ನೀನೆಷ್ಟೋ ಸರಿ ತುಂಬಾ ಮಾತಾಡ್ಬೇಕು ಅಂತ ಫೋನ್ ಮಾಡಿರ್ತಿದ್ದೆ. ಆ ಟೆನ್ಷನ್ಗಳ ಮಧ್ಯೆ ಮಾತಾಡೇನು ಪ್ರಯೋಜನ ಇಲ್ಲ ಅಂತ ಸರಿಯಾಗಿ ಮಾತಾಡದೆ ಫೋನ್ ಇಟ್ಬಿಡ್ತಿದ್ದೆ. ಸಾರಿ. ಅದು ಅಲ್ಲದೆ ಟ್ರೈನಿಂಗ್ ಟೈಮಲ್ಲಿ ಬೇಕು ಅಂತ ನನ್ನ ಫೋನ್ಗಳನ್ನ ಎತ್ತಿಟ್ಕೊಂಡ್ಬಿಡ್ತಿದ್ರು. ಇಂಥ ಅಟ್ಯಾಚ್ಮೆಂಟ್ಗಿಂತ ಕರ್ತವ್ಯದ ಬಗ್ಗೆ ಅಟ್ಯಾಚ್ಮೆಂಟ್ ಇಟ್ಕೋಬೇಕು ಅನ್ನೋದನ್ನ ನಮಗ್ ತಿಳಿಸ್ಕೊಡೋದಕ್ಕೆ. ಹಾಗಾಗಿ ಹಿಲೇರಿಯಸ್ನಲ್ಲಿದ್ದಾಗ ಎಷ್ಟೋ ಸರಿ ನನ್ನ ಕೈಲಿ ಫೋನೇ ಇರುತ್ತ. ನನ್ಗೂ ನಿನ್ ಪರಿಸ್ಥಿತಿ ಅರ್ಥ. ಆದ್ರೆ ಇಲ್ಲಿ ಪ್ರತಿದಿನ ಒಂದೊಂಥರ ಇರೋದು. ಶಾಂಭವಿ ಅಕ್ಕನ್ಗೆ ಮದ್ವೆ ಸೆಟ್ಲ್ ಆಯ್ತು ಅನ್ನೋದು ಒಂದಿನ, ಅವಳು ಮದ್ವೆ ಬೇಡ ಅಂದಿದ್ ಇನ್ನೊಂದಿನ. ಎಲ್ಲ ಸರಿ ಹೋಯ್ತು ಅನ್ಬೇಕಾರೆ ಈ ಮದ್ವೆನೇ ಆಗಲ್ಲ ಅನ್ನೋ ತರ ಒಂದಿನ ಆಗೋಗಿತ್ತು. ಹಾಗೆಲ್ಲ ಮಾತಾಡ್ಬೇಕು ಅಂತ ಅನಿಸ್ತಿತ್ತು. ಆದ್ರೆ ನನ್ಗಾಗತ್ತೆ. ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದ್ವು ತಾನೆ? ಪರವಾಗಿಲ್ಲ. ಒಳಗೆ ನಾನು ಬಂದಿರೋದು ಶಾಂಭವಿ ಗೊತ್ತಾಗೋದು ಬೇಡ. ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು. ನೀನು ಒಳಗಡೆ ಹೋಗು. ಸರಿ. ಅಕ್ಕ ಎಲ್ಲೇ? ಏನೇ ಇದು, ಹೂವ ಮುಡ್ಕೊಂಡ್ಬಿಟ್ಟಿದ್ಯಾ? ನೀ ತುಳಸಿ ಪೂಜೆ ಮಾಡಕ್ ತಾನೆ ಹೋಗಿದ್ದು? ಇಷ್ಟೊಂದು ಹೂ ಎಲ್ಲಿಂದ ಬಂತು? ಸಿಕ್ತು. ಅಲ್ಲೇ ಸಿಕ್ತು ಅಂದ್ರೆ ನಿನ್ ತುಳಸಿ ಮಾತೆ ನಿನ್ ಭಕ್ತಿಗ್ ಮೆಚ್ಚಿ ಅಲ್ಲೇ ಪ್ರತ್ಯಕ್ಷ ಆಗಿ ನಿಂಗೆ ಹೂ ಮುಡ್ಸದ್ಲಾ? ಯಾರ್ದೋ ಶೂಸ್ ಇದೆ. ಯಾರು ಬಂದಿದ್ದಾರೆ? ನಿಧಾನಕ್ ಮಾತಾಡು. ಬಂದಿದ್ದಾನೆ. ಏನ್ರೋ ಅದು ಗುಸುಗುಸು? ಏನಿಲ್ಲ ಅಕ್ಕ, ಒಂದ್ ನಿಮಿಷ ಕೂತ್ಕೋ ಬಾ. ಕೂತ್ಕೋಬೇಕಾ? ಅಡ್ಗೆ ಕೆಲ್ಸ ಎಲ್ಲ ಹಾಗೆ ಇದೆ ಕಲ್ಯಾಣಿ. ಕೂತ್ಕೋ ಅಂತಿದ್ಯಲ್ಲ ಬೆಳಿಗ್ಗೆ ಬೆಳಿಗ್ಗೆ. ಒಂದ್ ನಿಮಿಷ ಅಕ್ಕ, ಏನಾಗಲ್ಲ ಬಾ ಕೂತ್ಕೋ. ಏನದು? ಕೂತ್ಕೋ ಹೇಳ್ತೀನಿ. ಅಕ್ಕ ಕಣ್ಮುಚ್ಚು. ಏನೇ? ಪ್ಲೀಸ್ ಕಣ್ಮುಚ್ಚು. ಸರಿ, ನಾನ್ ಹೇಳೋವರೆಗೂ ಕಣ್ ತೆಗಿಬಾರ್ದು. ಅಕ್ಕ ಕಣ್ ಬಿಡ್ಬಾರ್ದು. ನಿಧಾನ ಕೈ ಚಾಚು. ಏನದು ಕಲ್ಯಾಣಿ? ಪ್ಲೀಸ್ ಅಕ್ಕ.
ಕಣ್ಬಿಡ್ಲಾ? ಈಗ ಕಣ್ಬಿಡು.